ಸರ್ ನಮಸ್ಕಾರ. ನಮಸ್ಕಾರ ಸರ್ ಬಿಗ್ ಬಾಸ್ ನೋಡ್ತಿದ್ದೀರಾ? ನೋಡ್ತೀವಿ ಸರ್. ಸರ್ ನಿಮ್ಗೆ ಯಾರು ಇಷ್ಟ? ನಮಗೆ ಸಂಗೀತ ಇಷ್ಟ ಸರ್. ಸರ್ ಯಾಕೆ ಸಂಗೀತ ಅವ್ರು ಇಷ್ಟ? ಸಂಗೀತ ಅನಿಸಿದ್ದನ್ನು ಮಾಡ್ತಾರೆ. ಇಷ್ಟು ಡೇಸಲ್ಲಿ ಯಾವತ್ತೂ ಚೇಂಜ್ ಆಗಿಲ್ಲ ಅವರು. ನಾರ್ಮಲಾಗಿ ಯಾರ ಹತ್ರನೂ ಗಲಾಟೆ ಮಾಡ್ದಲೆ ಅಂದರೆ ಅನಿಸಿದ್ದನ್ನು ಮಾತಾಡ್ತಾರೆ. ಗಲಾಟೆ ಆದ್ರೂ ಅನಿಸಿದ್ದನ್ನು ಮಾತಾಡ್ತಾರೆ. ಸರ್ ಹಾಗಾಗಿ ರೀಸೆಂಟ್ ಡೇಸಲ್ಲಿ ನೋಡ್ಬೋದು, ಟಿಕೆಟ್ ಟು ಫಿನಾಲೆ ಅಂತ ಟಾಸ್ಕ್ ನಡೀತು. ಬಟ್ ಡ್ರೋನ್ ಅವ್ರಿಗಿಂತ ಮುಂದೆ ಇದ್ದರು. ಡ್ರೋನ್ ಪ್ರತಾಪ್ ಅವರು ಅವ್ರಿಗಿಂತ ಮುಂದೆ ಇದ್ರು ಟಿಕೆಟ್ ಟು ಫಿನಾಲೆ ಸಂಗೀತ ಅವ್ರಿಗೆ ಸಿಕ್ಕಿದೆ. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ಬೋದು ಸರ್? ಎಲ್ಲೋ ಪ್ರತಾಪ್ ಅವ್ರಿಗೆ ಅನ್ಯಾಯ ನಡೀತು ಅಂತಾರೆ. ಹಾಗೇನಿಲ್ಲ, ಹಾಗೇನು ನನಗೆ ಅನ್ನಿಸ್ತಿಲ್ಲ. ಯಾಕೆ ಅಂದರೆ ಅವ್ರ ಪಾಯಿಂಟ್ಸ್ ಕಡಿಮೆ ಇದ್ರು ಅವ್ರು ಪ್ರತಾಪ್ ಅವ್ರಿಗೆ ತುಂಬಾ ಮುಂದೆ ಇತ್ತು. ಬಟ್ ಈ ಪ್ಲ್ಯಾಟ್ಫಾರ್ಮ್ ಅಂತ ಕೊಟ್ಟು ವಾದ ಮಾಡೋಕ್ಕೆ ಅಂತ ಬಿಟ್ಟು ಪ್ರತಾಪ್ ಅವ್ರಿಗೆ ಮಾತಾಡೋಕ್ಕೂ ಬಿಡದೆ ಪ್ರತಾಪ್ ಅವ್ರು ಗೆಲ್ಲಬೇಕು, ಫಿನಾಲೆಗೆ ಹೋಗ್ಬೇಕಾಗಿತ್ತು. ಆದರೆ ಸಂಗೀತ ಅವರು ಹೋದರು. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಸಂಗೀತ ಅವರು ಕೇಪಬಲ್ ಇದ್ದರು, ಹೋಗಬೇಕಾಗಿತ್ತು ಅವರು. ಪಾಯಿಂಟ್ಸ್ ವಿಚಾರ ಅಂತ ತೊಗೊಂಡ್ರೆ ಇವ್ರು ಮುಂದೆ ಇದ್ದರು. ಹೌದು, ಇವ್ರು ಮುಂದೆ ಇದ್ದರು. ಬಟ್ ಅದು ವೋಟಿಂಗ್ ಮುಖಾಂತರ ನಡೆದಿದ್ದಲ್ವಾ, ಅವ್ರವ್ರ ಪರ್ಸ್ಪೆಕ್ಟಿವ್ ಅವರಲ್ಲಿ ಒಳಗಡೆ ಅಲ್ಲಿ ಮನೇಲಿ ಏನು ನಡೆದಿರುತ್ತೆ ಅದು. ಸರ್ ಇನ್ನೊಂದು ವಿಚಾರ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ಹೇಳಿ. ಮೇಡಮ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾಂ, ನೋಡ್ತೀನಿ. ಮೇಡಮ್ ನಿಮ್ಗೆ ಯಾರು ಇಷ್ಟ? ಆ್ಯಕ್ಚುಲಿ ನನಗೆ ಪ್ರತಾಪ್ ಅಂದರೆ ಇಷ್ಟ. ಐ ಥಿಂಕ್ ಸಂಗೀತ ಮತ್ತು ಪ್ರತಾಪನ್ನು ಕಂಪೇರ್ ಮಾಡಿದರೆ ಸಂಗೀತನ ಬರ್ತಾರೆ ಅಂತ ಅನಿಸುತ್ತೆ. ಬಟ್ ನನ್ನ ಅನಿಸಿಕೆ ಪ್ರತಾಪ್ ಅವ್ರು ಬರಬೇಕು ಅಂತ ನನ್ನ ಅನಿಸಿಕೆ. ಮೇಡಮ್ ನೀವು ಮೊನ್ನೆ ಎಪಿಸೋಡ್ ನೋಡ್ತಾ ಇರ್ಬೋದು, ಸಂಗೀತ ಅವರು ಪ್ರತಾಪ್ನ ಸೇವ್ ಮಾಡ್ಕೋತಾರೆ ನಾಮಿನೇಷನ್ ಇಂದ. ಬಟ್ ಪ್ರತಾಪ್ ಅವರು ಟಾಸ್ಕ್ಗೋಸ್ಕರ ಸಂಗೀತ ಅವ್ರನ್ನ ಹೊರಗಡೆ ಇಡ್ತಾರೆ. ಇದ್ರ ಬಗ್ಗೆ ಏನು ಅನಿಸುತ್ತೆ ಮೇಡಮ್? ಸಂಗೀತ ಅವರ ಇಲ್ಲ, ಆ್ಯಕ್ಚುಲಿ ಅವರು ಮನೆ ಒಳಗೆ ಫ್ರೆಂಡ್ಲಿ ಆಗಿ ಚೆನ್ನಾಗೇ ಇದ್ದಾರೆ. ಟಾಸ್ಕ್ ಅಂತ ಬಂದಾಗ ಇವ್ರ ಪರವಾಗಿ ಆಡ್ತಾರೆ, ಅವ್ರ ಪರವಾಗಿ ಆಡ್ತಾರೆ. ಬಟ್ ಪ್ರತಾಪ್ ಅವ್ರ ಮೇಲೆ ಸಂಗೀತ ಅವರು ಬೇಜಾರು ಮಾಡ್ಕೋತಾರೆ, ಮಾತಾಡ್ಸಲ್ಲ. ದೀದಿ ಅಂದ್ಬಿಟ್ಟು ಕತ್ಕುಯ್ದ ನಾವು ಒಂದು ಆ ಥರ ಹೆಣ್ಮಕ್ಳ ಮೇಲೆ ಕೆಟ್ಟ ಅಭಿಪ್ರಾಯ ಏನಿಲ್ಲ ಅವ್ರಿಗೆ. ಬಟ್ ಚೆನ್ನಾಗೇ ಇದ್ದಾರೆ, ಎಲ್ಲರ ಜೊತೆ ಸಿಸ್ಟರ್ ಅಂದ್ಕೊಂಡು ಚೆನ್ನಾಗೇ ಇದ್ದಾರೆ. ಮೇಡಮ್ ಇನ್ಫ್ಯಾಕ್ಟ್ ಸಂಗೀತ ಅವ್ರಿಗೆ ಮುಂಚೆ ಎಲ್ಲ ಕಾರ್ತಿಕ್ ಫ್ರೆಂಡ್ಶಿಪ್ ಬೇಕಿತ್ತು. ಈಗ ನೋಡಿದ್ರೆ ಕಾರ್ತಿಕ್ ಅವ್ರ ಫ್ರೆಂಡ್ಶಿಪ್ಪೇ ಬೇಡ ಅಂತಿದ್ದಾರೆ. ಇದ್ರ ಕಾರಣ ಏನಿರ್ಬೋದು ಸರ್? ಇದ್ರ ಕಾರಣ ಅವರು ಕಾರ್ತಿಕ್ ಅವರು ಮಧ್ಯದಲ್ಲಿ ಸ್ವಲ್ಪ ಗಲಾಟೆ ಮಾಡಿದ್ರು ಇವ್ರನ್ನ. ಅವ್ರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಬಂತಲ್ಲ, ಮೇ ಬಿ ಅದರಿಂದ ದೂರ ಇರ್ಬೋದು ಸರ್. ಸಂಗೀತ ಅವರು ಕಾರ್ತಿಕ್ ಜೊತೆ ಜಗಳ ಹಾಕ್ಕೊಂಡಾಗ ವಿನಯ್ ಅವ್ರ ಜೊತೆ ಹೋಗ್ತಾರೆ. ಬಟ್ ಇದೇ ಕಾರ್ತಿಕ್ಗೆ ತುಂಬ ಮನಸ್ಸಿಗೆ ಹರ್ಟ್ ಆಗುತ್ತೆ. ಕಾರ್ತಿಕ್ ಅವ್ರು ಸಂಗೀತ ಅವ್ರ ಜೊತೆ ಜಗಳ ಹಾಕೊಂಡಾಗ ಕಾರ್ತಿಕ್ ಅವ್ರು ವಿನಯ್ ಜೊತೆ ಮಾತಾಡ್ತಾ ಇರ್ತಾರೆ. ಅವಾಗ ಸಂಗೀತ ಅವ್ರು ಬಕೆಟ್ ಅಂತಾರೆ. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಬಕೆಟ್ ಅಂತ ಏನೂ ಇಲ್ಲ, ಎಲ್ಲ ಮನುಷ್ಯರು ಹಂಗೆ. ಸೊ ಒಂದೊಂದು ಟೈಮ್ಗೆ ತಮಗೋಸ್ಕರನಾದ್ರು ಚೇಂಜ್ ಆಗೇ ಆಗ್ತಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸರ್ ಕಡೆಯದಾಗಿ ಸಂಗೀತ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಅವರು ಫಿನಾಲೆಗೆ ಹೋಗ್ತಿದ್ದಾರೆ. ಫಿನಾಲೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಸಂಗೀತ ಅವರೇ ಗೆಲ್ಲಬೇಕು. ಇನ್ಫ್ಯಾಕ್ಟ್ ಯಾಕೆ ಅಂತಂದರೆ ಎಲ್ಲ ಟೈಮ್ನೂ ಅವ್ರ ಡಿಸಿಷನ್ನೇ ಅವರು ತಗೊಂಡಿರೋ ಡಿಸಿಷನ್ನೇ ಫೈನಲ್ ಮಾಡಿ ನಿಂತ್ಕೊಂಡಿದ್ದಾರೆ. ಅವರೇ ಗೆಲ್ಲಬೇಕು ಸರ್. ಇನ್ನೊಂದು ಹೊರಗಡೆ ಟ್ರೋಲ್ ಆಗ್ತಿರೋದು, ಈ ಸಲ ಬಿಗ್ ಬಾಸಲ್ಲಿ ವುಮೆನ್ ಕಾರ್ಡ್ ಬಳಸಿ ವುಮೆನ್ನ ಗೆಲ್ಲಿಸ್ಬೇಕು ಅಂತ ಬಿಗ್ ಬಾಸ್ ಅವರೇ ಆಸೆ ಪಡ್ತಿದ್ದಾರೆ ಅನ್ನೋ ಥರ ಹೇಳ್ತೀವಿ. ಮೇ ಬಿ ಇರ್ಬೋದು ಸರ್, ನನಗೂ ಹಾಗೆ ಅನ್ನಿಸ್ತಿದೆ. ಯಾಕೆಂದರೆ ಕಾರ್ತಿಕ್ ಮಹೇಶ್ ಅವರು ಇದ್ದಾರೆ, ವಿನಯ್ ಅವರು ಇದ್ದಾರೆ, ಇವರೆಲ್ಲ ಅವಾಗಿಂದ ಎಂಟರ್ಟೈನು ಮಾಡಿದ್ದಾರೆ. ಬಟ್ ಏನೋ ಅಂದರೆ ಜನ ಎಲ್ಲ ಹೇಳ್ತಾ ಇರೋದು ವುಮೆನ್ ಕಾರ್ಡ್ ಬಳಸಿ ಸಂಗೀತ ಅವ್ರನ್ನ ಗೆಲ್ಲಿಸ್ಬೇಕು ಅಂದ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನು? ಹೌದು, ಗೆಲ್ಲಿ ಬಿಡಿ. ಈ ಸರ್ತಿ ತುಂಬ ಸರ್ತಿ ಶ್ರುತಿ ಮೇಡಮ್ ಅವ್ರು ಗೆದ್ದಿದ್ರು, ಈ ಸರ್ತಿ ಸಂಗೀತ ಅವ್ರು ಗೆಲ್ಲಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ನೋಡ್ತಾ ಇರ್ಬೋದು, ಸಂಗೀತ ಅವರು ಕಾರ್ತಿಕ್ ಅವರು ಜೊತೆಗಿದ್ರು. ಬಟ್ ಈಗ ಸಂಗೀತ ಅವರು ಕಾರ್ತಿಕ್ ಅವರ ಫ್ರೆಂಡ್ಶಿಪ್ಪೇ ಬೇಡ ಅಂತಿದ್ದಾರೆ. ಬಟ್ ಆ್ಯಕ್ಚುಲಿ ಅವರಿಬ್ಬರು ಒಂದಾಗಬೇಕು ಅಂತ ನನ್ನ ಅನಿಸಿಕೆ. ಚೆನ್ನಾಗಿರಬೇಕು, ಅವ್ರ ಮುಂದೆ ಒಂದಾಗಬೇಕು, ಇನ್ನು ಮುಂದೆ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಆಗಿರಬೇಕು ಅಂತ ಅಷ್ಟೇ. ಮೇಡಮ್ ಈಗ ನೋಡ್ತಾ ಇರ್ಬೋದು, ಬಿಗ್ ಬಾಸಲ್ಲಿ ಪ್ರತಾಪ್ ಅವ್ರು ಮುಂದೆ ಇದ್ರು ಪಾಯಿಂಟ್ಸಲ್ಲಿ. ಬಟ್ ವೋಟಿಂಗ್ ಮಾಡಿ ಸಂಗೀತ ಅವರು ಟಿಕೆಟ್ ಟು ಫಿನಾಲೆ. ಪ್ರತಾಪ್ ಅವ್ರಿಗೆ ಅನ್ಯಾಯ ಆದಂಗಾಗಿ ಪ್ರತಾಪ್ ಅವರೇ ಗೆಲ್ಲಬೇಕು ಅಂತ ನನ್ನ ಅನಿಸಿಕೆ. ಆದರೆ ಅವರು ಫಸ್ಟ್ ವೀಕಿಂದನೂ ಸ್ವಲ್ಪ ಚೆನ್ನಾಗೇ ಆಡ್ತಾಯಿದ್ರು. ಮುಂಚೆ ಇತ್ತೀಚೆಗೆ ಒಂದು 2 ವೀಕಿಂದ ಮತ್ತೆ ಡೌನ್ ಆದರು. ಎಷ್ಟೇ ಗೇಮ್ ಕೊಟ್ಟರು ಅವ್ರು ಬರೀ ಯಾವಾಗಲೂ ಸೋಲ್ತಾ ಇದ್ರು. ಈಗ ಫೈನಲ್ ಅಂತ ಬಂದಾಗ ಮಾತ್ರ ಚೆನ್ನಾಗಿ ಆಡ್ತಾ ಇದ್ದಾರೆ, ಆಡಲಿ ಅಂತ ಅಷ್ಟೇ. ಅವರೇ ಗೆಲ್ಲಬೇಕು. ಆ್ಯಕ್ಚುಲಿ ಸಂಗೀತ ಮತ್ತು ಅವರಿಬ್ಬರಲ್ಲೇ ಬರ್ತಾರೆ ಅಂತ ನನಗೆ ಗೊತ್ತು. ಆದರೆ ಸಂಗೀತಕ್ಕಿಂತ ಪ್ರತಾಪ್ ಅವರೇ ಬರಬೇಕು. ಮೇಡಮ್ ನೀವು ನೋಡ್ತಾ ಇರೋ ಹೊರಗಡೆ ಟ್ರೋಲ್ ಎಲ್ಲ ಆಗ್ತಿದೆ. ಈ ಸೀಸನಲ್ಲಿ ತುಂಬ ಸೀಸನಿಂದ ಹೆಣ್ಮಕ್ಳು ಗೆದ್ದಿಲ್ಲ ಅಂದ್ಬಿಟ್ಟು ಈ ಸೀಸನಲ್ಲಿ ಬಿಗ್ ಬಾಸ್ ಅವರು
ಸಂಗೀತ ಅವ್ರನ್ನ ಗೆಲ್ಸಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಜನ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಮೇಡಮ್? ಗೊತ್ತು ಸಂಗೀತನೇ ಗೆಲ್ತಾರೆ ಅಂತ, ಬಟ್ ಪ್ರತಾಪ್ ಅವ್ರು ಗೆಲ್ಲಬೇಕು. ಅಂದರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅವ್ರು ಗೆದ್ದರೆ. ಅವರು ಮುಂದೆ ಅವರು ಏನೇನೋ ಗೋಲ್ ಇದೆ, ಅವರೇನೋ ಡ್ರೋನ್ ಆಗಿ ಆಫೀಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ನನ್ನ ಅನಿಸಿಕೆ. ಬಟ್ ಏನು ಅಂದರೆ ಬಿಗ್ ಬಾಸ್ ಅವರೇ ಸಂಗೀತ ಅವ್ರನ್ನ ಗೆಲ್ಲಿಸ್ತಿದ್ದಾರೆ ಅನ್ನೋ ಥರ ಆಗ್ತಿದೆ. ಯಾಕೆಂದರೆ ಟಿಕೆಟ್ ಟು ಫಿನಾಲೆ ಆಗಿರ್ಬೋದು, ಇವೆಲ್ಲ ನೋಡ್ತಿದ್ರೆ ನಿಮ್ಗೆ ಹಂಗೆ ಅನ್ಸುತ್ತಾ? ನನಗೇನು ಹಂಗೆ ಅನಿಸಿಲ್ಲ. ಬಟ್ ಗೇಮ್ ಅಂತ ಬಂದಾಗ ಸೋಲು ಗೆಲುವು ಇದೇ ಇರುತ್ತಲ್ವಾ, ಸೊ ಹಂಗಾಗಿ. ಬಟ್ ಎಲ್ಲರೂ ಹೇಳ್ತಾ ಇರೋದು ವುಮೆನ್ ಕಾರ್ಡ್ ಯೂಸ್ ಮಾಡಿಕೊಂಡು ಸಂಗೀತ ಅವ್ರು ಗೆಲ್ತಿದ್ದಾರೆ ಅಂತ. ಅದೇ ಇವಾಗ ವುಮೆನೇ ಗೆಲ್ಲೋದು ಅಂತ, ಈ ಸೀಸನಲ್ಲಿ ವುಮೆನೇ ಗೆಲ್ಲಬೇಕು ಅಂತ ಅನ್ಕೊತಾ ಇದ್ದಾರೆ. ಆದರೆ ಪ್ರತಾಪ್ ಗೆಲ್ಲಬೇಕು ಅಂತ ನನ್ನ ಅನಿಸಿಕೆ. ಫೈನಲಿ ಪ್ರತಾಪ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ರತಾಪ್ ಅವರೇ ಗೆದ್ದು ಬನ್ನಿ, ನಿಮಗೆ ಒಳ್ಳೇದಾಗಲಿ, ಮುಂದೆ ನಿಮ್ಮ ಭವಿಷ್ಯಕ್ಕೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.